ಕೇಸು ಅನ್ನೋದು ಆದಷ್ಟು ಅದು ತುಂಬ ದೊಡ್ಡ ಇವಾಗ ಎಷ್ಟೋ ಕ್ವಶನ್ಗಳು ಬಂದಿರ್ಬೋದು. ಈ ಗಾಂಜಾ ಕೇಸ್ ಅನ್ನೋದು ನಮ್ಮ ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು. ಯಾಕಂದರೆ ನಾವು ಹೋರಾಡಬೇಕು, ನಾವು ಹೊರಗಡೆ ಬರ್ತೀವಿ ರಾತ್ರಿಯಿಂದ ಆಗಲಿದ್ದೆ, ನಾವು ಸಂಘಟನೆ ಪರ ಮತ್ತು ಜನಗಳ ಜೊತೆಯಲ್ಲಿ ನಾವು ಓಡಾಡಿ ಎಲ್ಲರ ಸಮಸ್ಯೆಗಳು ತಿಳ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಓಡಾಡೋದಕ್ಕೆ ಒಂದು ಸ್ವಲ್ಪ ಧೈರ್ಯನೂ ಬೇಕು. ಗಾಂಜಾ ಮತ್ತು ಮಾದಕ ವಸ್ತು ವ್ಯಸನದ ಬಗ್ಗೆ ನೀವು ಹೇಳ್ತಾ ಇದ್ದೀರಾ. ಮಾದಕ ವ್ಯಸನದ ಬಗ್ಗೆ ನಗರದಲ್ಲಿ ಈಗ ನಮ್ಮಲ್ಲಿ 0 ಟಾಲರೆನ್ಸ್ ಪಾಲಿಸಿ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಸರ್ಕಾರದ ನಿರ್ದೇಶನಗಳು ಕೂಡ ಅದೇ ರೀತಿಯಲ್ಲಿದೆ. ನಶಾಮುಕ್ತ ಕರ್ನಾಟಕ ಅಥವಾ ಮಾದಕ ವ್ಯಸನ ಮುಕ್ತ ಸಮಾಜವನ್ನು ನಿರ್ಮಿಸಬೇಕು ಅಂತಕ್ಕಂಥದ್ದು ಎಲ್ಲರ ಒಂದು ಅಭಿಲಾಷೆ ಆಗಿದೆ. ನೀವು ಹೇಳಿದಾಗೆ ಯುವ ಪೀಳಿಗೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ನಮ್ಮ ಕಾಲೇಜುಗಳು ಹೋಗ್ತಕ್ಕಂಥ ಯುವಕರು ಮತ್ತು ಇವನ್ ಕಾರ್ಪೊರೇಟ್ಗಳಲ್ಲಿ IT ಸೆಕ್ಟರ್ನಲ್ಲಿ ಅಥವಾ ಬೇರೆ ಬೇರೆ ಕಡೆಗಳಲ್ಲಿ ಈ ಒಂದು ಡ್ರಗ್ ಅಡಿಕ್ಷನ್ ಅಥವಾ ಡ್ರಗ್ ಅಫೆಕ್ಷನ್ ಏನಿದೆ ಅದು ಜಾಸ್ತಿ ಆಗ್ತದೆ. ಈಸಿ ಅವೈಲಬಿಲಿಟಿ, ಈಸಿ ಆಕ್ಸೆಪ್ಟಬಿಲಿಟಿ ಸಮಾಜದಲ್ಲಿ ಡ್ರಗ್ ತಗೊಳ್ಳೋದು ಒಂದು ರೀತಿ ಫ್ಯಾಷನಬಲ್ ಅನ್ನೋದರಲ್ಲಿ ನೋಡ್ತಕ್ಕಂಥದ್ದು ಬೇರೆ ಬೇರೆ ಕಾರಣಗಳು ಇದ್ದಾವೆ. ಅದೇನೇ ಇರಲಿ ನಾವು ಅದ್ರ ಬಗ್ಗೆ ಕಠಿಣವಾದಂಥ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ. ಮಾಧ್ಯಮಗಳಲ್ಲಿ ಮತ್ತು ವೃತ್ತಪತ್ರಿಕೆಗಳಲ್ಲಿ ನೋಡೋದಾದರೆ ಸಾಕಷ್ಟು ಸಂಖ್ಯೆಯಲ್ಲಿ ನಾವು ಈ ರೀತಿಯ ಡ್ರಗ್ಸ್ಗಳನ್ನು ಬರೀ ಗಾಂಜಾ ಮಾತ್ರ ಅಲ್ಲ, ಇವನ್ ಬೇರೆ ಸಿಂಥೆಟಿಕ್ ಡ್ರಗ್ಸ್ ಕೂಡ ಸಾಕಷ್ಟು ದೊಡ್ಡ ಮೊತ್ತದನ್ನೇ ನಾವು ಸೀಲ್ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ವ್ಯಸನಗಳೇನಿದ್ದಾರೆ ಅವರಿಗೆ ಸುಧಾರಣೆ ಮಾಡ್ತಕ್ಕಂಥದ್ದು, ಪುನರ್ವಸತಿ ಮಾಡ್ತಕ್ಕಂಥದ್ದು ಅಂಥ ಒಂದು ಕೆಲಸ ಕೂಡ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಕಾಲೇಜು ಶಾಲೆಗಳಿಗೆ ನಮ್ಮ ಅಧಿಕಾರಿಗಳು ಹೋಗ್ತಾ ಇದ್ದಾರೆ. ಒಂದು ಪೊಲೀಸ್ ಮಾರ್ಷಲ್ ಅಂತ ಒಂದು ಸ್ಕೀಮನ್ನು ಕೂಡ ನಾವು ಮಾಡಿದ್ದೀವಿ ಕಾಲೇಜು ಯುವಕರಿಗೆ. ಅವರು ನಮ್ಮ ಜೊತೆ ಸೇರಿಕೊಂಡು ಈ ಡ್ರಗ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಜೊತೆಗೆ ಎಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೀತವೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡತಕ್ಕಂಥದ್ದು, ಆ ರೀತಿ ಕೆಲಸವು ಕೂಡ ನಡೀತಾ ಇದೆ. ಒಟ್ಟಾರೆಯಾಗಿ ಹೇಳೋದಂತ ಹೇಳಿದ್ರೆ ಈ ರೀತಿ ನೀವೇನು ಹೇಳ್ತಾ ಇದ್ದೀರಾ, ಎಲ್ಲಿ ಈ ರೀತಿ ಏನಾದರೂ ಈ ಮಾದಕ ವ್ಯಸನದಿಂದ ಜನರು ಈ ರೀತಿ ಏನಾದರೂ ಅಪರಾಧ ಚಟುವಟಿಕೆಗೆ ತೊಡತಕ್ಕಂಥ ಪ್ರವೃತ್ತಿ ಕಂಡು ಬಂದರೆ ಅದಕ್ಕೆ ನೀವು ಪೊಲೀಸ್ ಠಾಣೆಗಾಗಿ ಅಥವಾ 112ಗಾಗಿ ಫೋನ್ ಮಾಡಿದ್ರೆ ತ್ವರಿತವಾಗಿ ನಮ್ಮವರು ಸ್ಪಂದಿಸ್ತಾರೆ. ದಟ್ ಇಸ್ ಅಷ್ಟು. ಇನ್ಫ್ಯಾಕ್ಟ್ ನಿನ್ನೆ ಕೂಡ ನಾವು ನಮ್ಮ ಕಚೇರಿಯಲ್ಲಿ ಈ ಎಲ್ಲ ಡಿಅಡಿಕ್ಷನ್ ಸೆಂಟರ್ಸ್ ಏನಿದೆ ಬೆಂಗಳೂರು ನಗರದಲ್ಲಿ ಅವರನ್ನು ಕರೆಸಿ ಒಂದು ಸಭೆಯನ್ನು ಮೀಟಿಂಗನ್ನು ಮಾಡಿದ್ವಿ. ಅದು ಸಲಹೆ ಕೂಡ ಒಂದು ನಮ್ಮ ಇದೇ ರೀತಿಯ ಪಬ್ಲಿಕ್ ಕಾಂಟ್ಯಾಕ್ಟ್ ಪ್ರೋಗ್ರಾಮ್ನಲ್ಲಿ ಒಬ್ಬ ಪುನರ್ವಸತಿ ಕೇಂದ್ರ ರಿಹ್ಯಾಬಿಲಿಟೇಷನ್ ಸೆಂಟರ್ನ ಒಬ್ಬ ಓನರ್ ಆ ರೀತಿ ಒಂದು ಸಲಹೆ ಕೊಟ್ಟಿದ್ದರಿಂದ ಅದನ್ನು ಕೂಡ ನಾವು ಮಾಡ್ತಾ ಇದ್ವಿ. ಒಟ್ಟಿನಲ್ಲಿ ಒಂದು ಮಾದಕ ವ್ಯಸನಿಗಳಿಗೆ ಪುನರ್ವಸತಿ ಮಾಡ್ತಕ್ಕಂಥದ್ದು, ಜೊತೆಗೆ ಈ ಮಾದಕ ವಸ್ತುಗಳನ್ನ ಸಪ್ಲೈ ಮಾಡೋರಿದ್ದಾರೆ ಅವರುಗಳ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ತಕ್ಕಂಥದ್ದು ಎರಡೂ ಕೂಡ ನಾವು ಮಾಡ್ತಾ ಇದ್ದೇವೆ. ನಿಮ್ಮಿಂದ ಬೇಕಾಗಿರ್ತಕ್ಕಂತಹ ಸಲಹೆ ಇದು ಸಹಾಯ ಅಂತ ಹೇಳಿದ್ರೆ ಈ ರೀತಿ ಎಲ್ಲಾದರೂ ಚಟುವಟಿಕೆಗಳು ನಡೀತಾ ಇದ್ದರೆ ಅದರ ಮಾಹಿತಿಯನ್ನು ನಮಗೆ ಕೊಟ್ಟರೆ ನಾವು ಕೆಲಸ ಮಾಡಲಿಕ್ಕಾಗ್ತದೆ. ಮಾಹಿತಿಯಿಂದ ನಾವು ಮಾಡಲಿಕ್ಕಾಗ್ತದೆ.